ಮಾವಿನಕಾಯಿ ಸೀಸನ್ನು ಅಂತ ಬಂದ ಮೇಲೆ ಈ ಒಂದು ಅಡುಗೆ ಊಟದ ಜೊತೆಗಿಲ್ಲ ಅಂದರೆ ರುಚಿ ಹೆಂಗಿರುತ್ತೆ ಹೇಳಿ ಊಟಕ್ಕೆ. ಪ್ರತಿ ಊಟಕ್ಕೂ ಈ ಒಂದು ರೆಸಿಪಿ ಜೊತೆಗಿರಲೇಬೇಕಲ್ವಾ. ರೊಟ್ಟಿ ಜೊತೆಗಾಗಿರ್ಬೋದು, ದೋಸೆ ಜೊತೆಗಾಗಿರ್ಬೋದು, ರೈಸ್ ಜೊತೆಗಾಗಿರ್ಬೋದು, ಚಪಾತಿ ಜೊತೆಗಾಗಿರ್ಬೋದು, ಯಾವುದರ ಜೊತೆಗಾದರೂ ಕೂಡ ಈ ಒಂದು ರೆಸಿಪಿ ಇರಲೇಬೇಕು. ಸ್ವಾದ ಕೊಟ್ಟಿರೋದ ಅಭಿಮಾನಿಗಳಿಗೆಲ್ಲ ಸ್ವಾಗತ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮಾವಿನ ಹಣ್ಣಿನ ಸೀಸನ್ ಬಂದಮೇಲೆ ಮಾವಿನಕಾಯಿ, ಮಾವಿನ ಹಣ್ಣಿಂದ ಏನಾದರೂ ರೆಸಿಪೀಸ್ಗಳನ್ನ ಮಾಡ್ತಾನೆ ಇರಬೇಕಲ್ವಾ. ಇವತ್ತಿನ ವಿಡಿಯೋದಲ್ಲೂ ಕೂಡ ನಾನು ಇದೇ ಮಾವಿನಕಾಯಿನ ಬಳಸಿ ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ಮಾವಿನಕಾಯಿನ ತೊಟ್ಟನ್ನು ತೆಗೆದು ಹಾಗೆ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಮಾವಿನಕಾಯಿಗಳನ್ನೆಲ್ಲ ಸಣ್ಣದಾಗಿ ಹೆಚ್ಚಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಈಗ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಇದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಮೆಂತ್ಯದ ಕಾಳುಗಳನ್ನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. 1 ಚಮಚದಷ್ಟು ಉದ್ದಿನ ಬೇಳೆಯನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಅರ್ಧ ಚಮಚದಷ್ಟು ಅರಿಶಿನ, ಹಾಗೆ ಒಂದು ಅರ್ಧ ಚಮಚದಷ್ಟು ಇಂಗು, ಒಂದು 6ರಿಂದ 7 ಬ್ಯಾಡಗಿ ಮೆಣಸಿನಕಾಯಿ. ಎಲ್ಲವನ್ನು ಒಂದು 2 ನಿಮಿಷ ಹುರ್ಕೊಳ್ಳೋಣ. ಉದ್ದಿನ ಬೇಳೆ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಣ್ಣಕ್ಕೆ ಚೇಂಜ್ ಆಗಬೇಕು ಉದ್ದಿನ ಬೇಳೆ. ಒಂದು 2 ನಿಮಿಷ ಸಾಕು. ಉದ್ದಿನಬೇಳೆ ಹಾಕೋದ್ರಿಂದ ಕನ್ಸಿಸ್ಟೆನ್ಸಿ, ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ ಮತ್ತು ಒಳ್ಳೆ ಫ್ಲೇವರನ್ನು ಕೊಡುತ್ತೆ ಚಟ್ನಿಗೆ. ಉದ್ದಿನಬೇಳೆ ಸ್ವಲ್ಪ ನೋಡಿ ಇವಾಗ ಲೈಟ್ ಬ್ರೌನ್ ಟರ್ನ್ ಆಗ್ತಾ ಇದೆ. ಈಗ ನಾನು ಸ್ಟವನ್ನು ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಹುರಿದಿರುವಂಥ ಈ ಮಸಾಲನೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಈ ಮಸಾಲನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಬರೋಣ. ಈಗ ಇದಕ್ಕೆ ನೀರನ್ನು ಹಾಕ್ದಿರ ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ. ಇಷ್ಟು ಒಳ್ಳೆ ಬಣ್ಣ ಬಂದಿದೆ ನೋಡಿ ಮೆಣಸಿನಕಾಯಿದು. ಮೆಂತ್ಯ ಹಾಕಿರೋದ್ರಿಂದ ಅಂತ ಫ್ಲೇವರ್ ಕೂಡ ಇದೆ. ಈ ರೀತಿಯಾಗಿ ತರ್ತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಮಾವಿನಕಾಯಿಯನ್ನು ಹಾಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮಾವಿನಕಾಯಿ ತುಂಬ ಹುಳಿ ಇರೋದ್ರಿಂದ ಒಂದು 2 ಸ್ಪೂನ್ ಬೆಲ್ಲದ ಪುಡಿನ ಹಾಕಿದ್ರೆ ಒಳ್ಳೆ ರುಚಿಯನ್ನು ಕೊಡುತ್ತೆ. ಹಾಗಾಗಿ 2 ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಯಾವುದೇ ನೀರು ಹಾಕ್ದಿರ ಹಾಗೆ ಗ್ರೈಂಡ್ ಮಾಡಬೇಕಾಗುತ್ತೆ. ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಟ್ಬಿಡೋಣ. ಈಗ ಮತ್ತೆ ಒಂದು ಪ್ಯಾನ್ಗೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈಗ ಇದಕ್ಕೆ 1 ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಇಂಗು, ಒಂದು 2 ಬ್ಯಾಡಗಿ ಮೆಣಸಿನಕಾಯಿನ ಮುರಿದಿರೋದನ್ನು ಹಾಕೋತಾ ಇದ್ದೀನಿ.
ಕರಿಬೇವು ಸೊಪ್ಪನ್ನ ಬೇಕಾದರೆ ಹಾಕೋಬೋದು. ಕರಿಬೇವು ಸೊಪ್ಪು ಹಾಕಿದ್ರೆ ಅದು ಸ್ವಲ್ಪ ಹಸಿ ಇರೋದ್ರಿಂದ ಹೆಚ್ಚಿಗೆ ದಿವಸ ಇಡೋದಕ್ಕಾಗಲ್ಲ. ಸೊ ಈಗ ನಾವು ಈ ಚಟ್ನಿನ ಬರೀ ಇಷ್ಟೇ ಒಗ್ಗರಣೆ ಮಾಡಿ ಹಾಕೋದ್ರಿಂದ ಒಂದು ವಾರ ವಿತೌಟ್ ಫ್ರೀಝರಲ್ಲಿ ಹಾಗೆ ಹೊರಗಡೆನೇ ಪ್ರಿಸರ್ವ್ ಮಾಡ್ಬೋದು. ನೀವು ಬೇಕಿದ್ದರೆ ತಕ್ಷಣವೇ ಯೂಸ್ ಮಾಡೋದಾದರೆ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಏನು ಬೇಕಾದರೂ ಒಗ್ಗರಣೆಗೆ ಹಾಕ್ಕೋಬೋದು. ಈಗ ಇದು ಒಗ್ಗರಣೆ ರೆಡಿಯಾಗಿದೆ, ಇದನ್ನು ಚಟ್ನಿಗೆ ಹಾಕೊಂಬಿಡೋಣ. ರುಚಿಯಾದ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ, ಯಾವುದ್ರ ಜೊತೆಗಾದರೂ ತಿನ್ಬೋದು. ಸೂಪರಾಗಿರುತ್ತೆ. ಮಾವಿನ ಹಣ್ಣಿನ ಸೀಸನ್ನು ಅಂದಮೇಲೆ ಪ್ರತಿ ಊಟಕ್ಕೂ ಇದು ಜೊತೆಗಿರಲೇಬೇಕು ಅಲ್ವಾ? ನಿಮ್ಮೆಲ್ಲರಿಗೂ ನಾನು ಮಾಡಿರೋವಂಥ ಮಾವಿನಕಾಯಿ ಚಟ್ನಿ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರ ಒಂದು ಲೈಕನ್ನು ಕೊಡಿ, ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವು ಕೂಡ ಟ್ರೈ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.